ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ಶೋಭಕೃತು ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶೀರ್ಷ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಗುರುವಾರ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಯಶಸ್ಸನ್ನು ಹೊಂದಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ಲವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಆನಂದದಿಂದ ಇರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿಪರವಾದಂತಹ ದಿವಸ. ಇದರ ಅರ್ಥ ನಿಮ್ಮ ಉದ್ಯೋಗ ಅಥವಾ ವ್ಯವಹಾರ, ಯಾವ ವೃತ್ತಿಯನ್ನು ಆಶ್ರಯ ಮಾಡಿದ್ದೀರಿ ಅದರಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾಗಿರತಕ್ಕಂತಹ ದಿವಸ ಅಂತ ಹೇಳಬೇಕು. ಅಪೂರ್ಣವಾದಂತಹ ಕೆಲಸಗಳು ಪುನರಾರಂಭವಾಗತಕ್ಕಂತಹ ಯೋಗ. ಯಾವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿರುತ್ತೋ ಅಂತಹ ಕೆಲಸಗಳು ಮತ್ತೆ ಆರಂಭವಾಗಿ ನಿಮಗೆ ಒಂದು ರೀತಿಯಲ್ಲಿ ಧೈರ್ಯವನ್ನು, ಸ್ಥೈರ್ಯವನ್ನು ತಂದುಕೊಡ್ತಕ್ಕಂಥದ್ದು. ಆದಾಯದ ದೃಷ್ಟಿಯಿಂದಲೂ ಕೂಡ ಒಳ್ಳೆಯ ದಿವಸ ಅಂತ ಹೇಳಬೇಕು. ನಿಮಗೆ ಆರ್ಥಿಕವಾದಂತಹ ಯಾವುದೇ ಸಮಸ್ಯೆಗಳು ಈ ದಿವಸ ಕಾಣದೇ ಇರತಕ್ಕಂಥದ್ದು. ನಿಜವಾಗಿಯೂ ಕೂಡ ಯೋಗವಾಗಿ ಪರಿಣಾಮವನ್ನು ಬೀರುತ್ತೆ. ಮಧ್ಯಾಹ್ನದ ನಂತರ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಮಧ್ಯಾಹ್ನದ ಒಳಗೆ ನಿಮ್ಮ ಯಾವುದೇ ಕೆಲಸಗಳಿದ್ದರೂ ಕೂಡ ಅವೆಲ್ಲವನ್ನು ಪೂರೈಸಿಕೊಳ್ಳತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುವಂಥದ್ದು. ಸವಾಲುಗಳನ್ನು ಸುಲಭವಾಗಿ ಎದುರಿಸೋಕ್ಕಾಗೋದಿಲ್ಲ. ಇದರ ಅರ್ಥ ಸವಾಲುಗಳು ಸಮಸ್ಯೆಗಳಾಗಿ ಪರಿಣಮಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣತಕ್ಕಂಥದ್ದು. ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ಇದರ ಅರ್ಥ ನಿಮ್ಮ ಜೊತೆಯಲ್ಲೇ ಅಥವಾ ನಿಮ್ಮ ಬಂಧುಗಳೇ ನಿಮಗೆ ಬೇಕಾದವರೇ ನಿಮಗೆ ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡುವಂಥದ್ದು, ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಒಂದು ರೀತಿ ನಿಮಗೆ ಬಹಳ ಆಘಾತವನ್ನು, ಮನಸ್ಸಿಗೆ ನೋವನ್ನು ತರತಕ್ಕಂಥದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭರಾಶಿ, ಇಂದು ನಿಮ್ಮೆಲ್ಲ ಕೆಲಸಗಳಿಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯುವುದಕ್ಕೆ ಒಂದು ಯೋಗ ಇರತಕ್ಕಂಥದ್ದು. ಅಂತಹ ಅವಕಾಶಗಳಿಂದ ನಿಮ್ಮ ಜೀವನ ಸಂತೃಪ್ತವಾಗತಕ್ಕಂತಹ ಭಾವನೆ ನಿಮಗಿರುತ್ತೆ. ಹಳೆಯ ಸಾಲದ ಬೇಸರ ವ್ಯವಹಾರಗಳಲ್ಲಿ ಇಂದು ಅಂತ್ಯವನ್ನು ಕಾಣತಕ್ಕಂಥದ್ದು. ಹಿಂದೆ ಯಾವತ್ತೋ ವ್ಯವಹಾರಕ್ಕೋಸ್ಕರವಾಗಿ ಸಾಲವನ್ನು ಮಾಡಿರ್ತೀರಿ, ಅದು ಈ ದಿವಸ ನಿಮಗೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿರುವಂಥದ್ದು. ಈ ದಿವಸ ಸ್ವಲ್ಪ ಸಮಾಧಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಮಕ್ಕಳ ವಿವಿಧ ಚಟುವಟಿಕೆಗಳ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಮಕ್ಕಳು ತಮ್ಮ ಚಟುವಟಿಕೆಗಳನ್ನು ಯಾವ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ, ಯಾವ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಇದನ್ನು ಗಮನಿಸಲಿಲ್ಲ ಅಂತಾದರೆ ಮುಂದಿನ ದಿನಮಾನದಲ್ಲಿ ಕಷ್ಟದ ಸಾಧ್ಯತೆಯನ್ನು ಕಾಣಬೇಕಾಗುತ್ತೆ.
ಪ್ರೀತಿ ವಾತ್ಸಲ್ಯಗಳು ಹೆಚ್ಚಾಗುತ್ತೆ, ಅಭಿಮಾನಗಳು ಹೆಚ್ಚಾಗುತ್ತೆ. ಹಾಗಾಗಿ ಏನೋ ಒಂದು ರೀತಿಯ ಉತ್ಸಾಹ ಸಮಾಧಾನವನ್ನು ಕಾಣತಕ್ಕಂತಹ ದಿವಸ. ನಿಮ್ಮ ಪ್ರಾಮಾಣಿಕತೆಗೆ ನೈಜವಾದಂತಹ ಬೆಲೆ ಸಿಕ್ಕುತ್ತೆ. ಎಲ್ಲಿ ನೀವು ಪ್ರಾಮಾಣಿಕತೆಯಿಂದ ವರ್ತಿಸ್ತಾ ಇದ್ದೀರಿ ಅಲ್ಲೆಲ್ಲ ಆ ಕಡೆ ನಿಮಗೆ ನಿಜವಾಗಿಯೂ ಗೌರವವನ್ನು ಕೊಡತಕ್ಕಂತಹ ಕೆಲಸವಾಗುತ್ತೆ. ಕೋಪ ಬೇಡ, ತಾಳ್ಮೆಯಿಂದ ವರ್ತಿಸಿ ಅಂತ ಹೇಳುವಂಥದ್ದು. ಯಾವಾಗಲೂ ಕೂಡ ಸಹಜ ಸ್ವಭಾವವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟು ಬರತಕ್ಕಂಥದ್ದು ಅದು ಅಷ್ಟು ಒಳ್ಳೆಯದಲ್ಲ. ಅದನ್ನು ಆದಷ್ಟು ನಿಗ್ರಹ ಮಾಡಿ ಬಹಳ ತಾಳ್ಮೆಯಿಂದ ವರ್ತಿಸಬೇಕು ಅನ್ನುವಂಥದ್ದು. ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ ರಾಜಕೀಯ ವ್ಯಕ್ತಿಗಳಿಗೆ ಟೀಕೆ ಟಿಪ್ಪಣಿಗಳಿಂದ ಒಂದು ರೀತಿಯ ಅಸಮಾಧಾನ, ಅವಮಾನ, ಬೇಸರವಾಗತಕ್ಕಂತಹ ದಿವಸ. ಹಾಗಾಗಿ ಬೇರೆಯವರು ಟೀಕೆಗೆ ಅವಕಾಶವನ್ನು ಮಾಡೋದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಮನೆಯ ಸದಸ್ಯರ ಸಹಕಾರ ಬೇಕಾಗುತ್ತೆ. ನೀವು ಯಾವುದೇ ಕೆಲಸವನ್ನು ಮಾಡೋದಕ್ಕೂ ಯಾವುದೇ ರೀತಿಯ ಸಂಕಲ್ಪವನ್ನು ಮಾಡಿದರೂ ಕೂಡ ಮನೆಯವರ ಸಹಕಾರ ಇಲ್ಲ ಅಂತಾದರೆ ಆ ಕೆಲಸ ಪರಿಪೂರ್ಣವಾಗಬೇಕಾದ್ರೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಅನಿರೀಕ್ಷಿತವಾಗಿ ಧನಲಾಭ ಇದೆ. ನಿಮ್ಮ ಊಹೆ ಕಲ್ಪನೆ ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿ ಹಣ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಸಾಯಂಕಾಲ ವ್ಯವಹಾರದ ಶುಭ ಸುದ್ದಿಯನ್ನು ಕೇಳ್ತೀರಿ. ವ್ಯಾವಹಾರಿಕವಾಗಿ ಸಾಯಂಕಾಲದ ಹೊತ್ತಿಗೆ ಏನೋ ನಿಮ್ಮ ಪರವಾದಂತಹ ವಿಚಾರ ವಿಶೇಷವಾಗಿ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಮಕ್ಕಳ ಭವಿಷ್ಯ ಹೇಗೆ, ಅವರ ವಿದ್ಯಾಭ್ಯಾಸ, ಅವರ ಜೀವನ, ಅವರ ನೌಕರಿ ಇತ್ಯಾದಿಗಳೆಲ್ಲ ಯಾವ ರೀತಿ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮೂಡತಕ್ಕಂತಹ ದಿವಸ. ಎಲ್ಲ ವಿಷಯಗಳಲ್ಲೂ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗಬೇಕು, ಎಲ್ಲದರಲ್ಲೂ ಕೂಡ ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಉತ್ಸಾಹಭರಿತರಾಗಿ ಈ ದಿವಸವನ್ನು ನೋಡ್ತಕ್ಕಂಥದ್ದು. ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ದೂರಿನ ಪ್ರಯಾಣವನ್ನು ಈ ದಿವಸ ಆದಷ್ಟು ನಿಷೇಧ ಮಾಡಿ, ಅನಿವಾರ್ಯವಿದ್ದರೆ ಮಾತ್ರ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ. ಇಲ್ಲ ಅನ್ನೋದಾದರೆ ಆ ಪ್ರಯಾಣವನ್ನು ಮುಂದೂಡ್ತಕ್ಕಂತಹದ್ದು ಇಲ್ಲವೇ ರದ್ದು ಮಾಡ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ನಿಜ ಜೀವನದ ಅರ್ಥವಾಗುತ್ತೆ. ಜೀವನ ಅಂತಂದರೆ ಏನು, ಯಾರು ಯಾವ ರೀತಿಯಲ್ಲಿ ನಮ್ಮ ಜೊತೆ ಸಹಕರಿಸ್ತಾರೆ, ಸಹಾಯವನ್ನು ಮಾಡ್ತಾರೆ, ನಮ್ಮ ಪರವಾಗಿರ್ತಾರೆ ಅನ್ನುವಂತಹ ಎಲ್ಲ ವಿಚಾರಗಳು ಕೂಡ ನಿಮಗೆ ತಿಳಿಯುವಂಥದ್ದಾಗುತ್ತೆ. ವ್ಯವಹಾರದಲ್ಲಿ ಹೆಚ್ಚಿನ ಪ್ರಯತ್ನ ಇರುತ್ತೆ. ವಿಶೇಷವಾಗಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬಹಳ ಗಾಢವಾಗಿ ಇರತಕ್ಕಂಥದ್ದು. ಭಾವನಾತ್ಮಕವಾದಂತಹ ಏರಿಳಿತಗಳನ್ನು ನೋಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡತಕ್ಕಂತಹ ಸಮಯ ಇದಾಗಿರುತ್ತೆ. ಬಂಧುಗಳಲ್ಲಿ ಅತಿಯಾದಂತಹ ವಿಶ್ವಾಸ. ಅವರು ನಮಗೆ ಯಾವತ್ತೋ ಸಹಾಯವನ್ನು ಮಾಡಿದ್ದಾರೆ, ಅವರ ಗುಣ ನಡತೆಗಳಿಂದ, ಅವರ ಆಶ್ರಯದಿಂದ ನಾನು ಮೇಲೆ ಬಂದಿದ್ದೇನೆ ಅಂತಕ್ಕಂತಹ ಎಲ್ಲ ಭಾವನೆಗಳು ನಿಮ್ಮಿಂದ ಹೊರಬರತಕ್ಕಂತಹದ್ದಾಗತ್ತೆ. ಮಕ್ಕಳ ವರ್ತನೆಗೆ ಬೇಸರವಾಗುತ್ತೆ. ಮಕ್ಕಳು ನೀವು ಹೇಳಿದಾಗ ಕೇಳೋದಿಲ್ಲ ಅಥವಾ ನಿಮ್ಮ ಅಭಿಪ್ರಾಯವನ್ನು ಅವರು ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಬೇಸರಕ್ಕೆ ಅವಕಾಶ ಇರತಕ್ಕಂಥದ್ದು. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.